ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಬಿಜೆಪಿ ಇದೀಗ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಸ್ವಾಭಾವಿಕ. ಇವತ್ತು ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಬಿಜೆಪಿ ಟೀಮ್ ಭೇಟಿ ಕೊಡ್ತಾ ಇದೆ. ಸಚಿನ್ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಬಿಜೆಪಿ ಟೀಮ್. ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೃತ ಸಚಿನ್ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ ಇವತ್ತು ಬಿಜೆಪಿಯ ನಾಯಕರು. ಸಚಿನ್ ಅವರ ಕುಟುಂಬದವರಿಂದ ಮಾಹಿತಿಯನ್ನ ಪಡೆಯಲಿದೆ ತಂಡ. ಬೀದರ್ ಹಾಗೆ ಕಲಬುರಗಿ ಭಾಗದ ಬಿಜೆಪಿ ನಾಯಕರು ವಿಜೇಂದ್ರ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಒಂದ್ ಕಡೆ ಪ್ರತಿಭಟನೆ, ಹೋರಾಟಗಳು, ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ನಿರಂತರವಾಗಿ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ. ಇದರ ಜೊತೆಗೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಮೃತ ಗುತ್ತಿಗೆದಾರ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಬಿಜೆಪಿಯ ತಂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್. ಬಿಜೆಪಿ ತಂಡ ಇವತ್ತು ಭೇಟಿ ನೀಡ್ತಿರೋದು ಸಹಜವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಒಂದ್ ರೀತಿಯ ಹೋರಾಟವನ್ನ ಕೈಗೆತ್ತಿಕೊಂಡಿರೋದು. ಆ ಹೋರಾಟಕ್ಕೆ ಇವತ್ತಿನ ಬಿಜೆಪಿ ನಿಯೋಗದ ಈ ಭೇಟಿ ಎಷ್ಟು ಪೂರಕವಾಗಿ ಇರಲಿದೆ? ಹೌದು ಸುಮಿತಾ, ನಿಜಕ್ಕೂ ಈಗಾಗಲೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಈಗಾಗಲೇ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕಟ್ಟಿತೂಗಾಂ ಗ್ರಾಮದ ಆ ಒಂದು ಆತ್ಮಹತ್ಯೆಗೀಡಾದ ಗುತ್ತಿಗೆದಾರನ ಮನೆಗೆ ಭೇಟಿ ನೀಡಲಿದ್ದಾರೆ ಅಂತ ಹೇಳ್ಬೋದು. ನೀಡುವ ಮೂಲಕ ಆ ಒಂದು ಕುಟುಂಬಸ್ಥರ ನೋವು, ಟೋಟಲಿ 5 ಜನ ಸಹೋದರಿಯರಿರುವ ಏಕೈಕ ಪುತ್ರ ಅಂದ್ರೆ ಏಕೈಕ ಸಹೋದರನ ಕಳ್ಕೊಂಡು 5 ಜನ ಸಹೋದರಿಯರು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ಕುಟುಂಬಸ್ಥರ ಸಮಸ್ಯೆ ಆಲಿಸುವ ಮೂಲಕ ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರಾಜು ಕಪ್ನೂರ್ ಸೇರಿದಂತೆ 7 ರಿಂದ 8 ಜನ ಏನು ಆರೋಪಿಗಳಿದ್ದಾರೆ. ಆ ಆರೋಪಿಗಳ ಈಗಾಗಲೇ ಆರೋಪಿಗಳ ಪೈಕಿ ರಾಜು ಕಪ್ನೂರ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಬಿಜೆಪಿ ಅವರು ತಕ್ಷಣವೇ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅವ್ರ ಹೆಸರೇನದಂದ್ರೆ ತಳಕು ಹಾಕೊಂಡದ. ವಿಶೇಷವಾಗಿ ಡೆತ್ ನೋಟದಲ್ಲಿ ಏನದಂದ್ರೆ ಆತ ಸಾವಿಗೂ ಮುನ್ನ ಸಚಿವರ ಆಪ್ತರು ಇದ್ದಾರೆ. ಮತ್ತು ಸಚಿವರು ಕೂಡ ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ ಏನಂದ್ರೆ ಅವ್ರು ಕೂಡ ಭೇಟಿ ಮಾಡಿಸಿ ಫೋನ್ ಮಾಡಿ ನಮ್ಮ ಕೆಲಸ ಮಾಡಿಕೊಟ್ರ ಸಚಿವರು ಕೂಡ ನಾವು ಭೇಟಿ ಆಗಿದ್ದೀವಿ ಅಂತೇಳಿ ಏನು ಸಚಿನ್ ಒಳಗಡೆ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಸಚಿವರ ಕೈವಾಡಿದೆ ಅಂತೇಳಿ ಬಿಜೆಪಿ ಗಂಭೀರವಾಗಿ ಏನಂದ್ರೆ ಸಚಿವರ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಈಗಾಗಲೇ BY ವಿಜೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಈ ಒಂದು ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ ಯಾವ ರೀತಿ ಹೋರಾಟ ಮಾಡಬೇಕು ಏನಿಲ್ಲ ಪ್ರತಿಯೊಂದು ರೂಪರೇಷನ್ನ ನಿರ್ಮಿಸಿಕೊಳ್ಳುವ ಮೂಲಕ ಎಲ್ಲೋ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ಈ ಒಂದು ಹೋರಾಟ ಮಾಡುವ ಮೂಲಕ ಈ ಒಂದು ಕುಟುಂಬಕ್ಕೆ ನ್ಯಾಯ ನಾವು ಕೊಡಿಸ್ಬೇಕು ಅಂತೇಳಿ ಬಿಜೆಪಿ ಎಲ್ಲೋ ಒಂದು ಕಡೆ ಮುಂದಾಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಆತ್ಮಹತ್ಯೆಗೀಡಾದ ಸಚಿನ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಈ ಒಂದು ಪ್ರಕರಣ CBI ತನಿಖೆ ಕೊಡಬೇಕು. ಯಾಕಂದ್ರೆ ಪೊಲೀಸರು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಪೊಲೀಸರಿಂದ ಈ ತನಿಖೆ ಆಗ ಸಾಧ್ಯ ಇಲ್ಲ. ಮತ್ತು ಈಗಾಗಲೇ ಆ ಒಂದು ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಕೂಡ ಕೊಡಬೇಕು ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ಯಾರ ಅಂತ ಹೇಳ್ಬೋದು. ಹೀಗಾಗಿ ಬಿಜೆಪಿ ನಾಯಕರ ಈ ಒಂದು ಹೋರಾಟ ನಿಜಕ್ಕೂ ಹೋರಾಟ ಮಾಡುವ ಮೂಲಕ ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುತ್ತದ, ನ್ಯಾಯ ಇಸ್ಕೊಡ್ತಾರ ಎಂಬುದು ಸಾಕಷ್ಟು ಒಂದು ಚರ್ಚೆ ಅನ್ನೋದು ನಡೀತಾ ಇದೆ ಅಂತ ಹೇಳ್ಬೋದು. ಸುಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಬಿಜೆಪಿ ಇದೀಗ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಸ್ವಾಭಾವಿಕ. ಇವತ್ತು ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಬಿಜೆಪಿ ಟೀಮ್ ಭೇಟಿ ಕೊಡ್ತಾ ಇದೆ. ಸಚಿನ್ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಬಿಜೆಪಿ ಟೀಮ್. ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೃತ ಸಚಿನ್ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ ಇವತ್ತು ಬಿಜೆಪಿಯ ನಾಯಕರು. ಸಚಿನ್ ಅವರ ಕುಟುಂಬದವರಿಂದ ಮಾಹಿತಿಯನ್ನ ಪಡೆಯಲಿದೆ ತಂಡ. ಬೀದರ್ ಹಾಗೆ ಕಲಬುರಗಿ ಭಾಗದ ಬಿಜೆಪಿ ನಾಯಕರು ವಿಜೇಂದ್ರ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಒಂದ್ ಕಡೆ ಪ್ರತಿಭಟನೆ, ಹೋರಾಟಗಳು, ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ನಿರಂತರವಾಗಿ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ. ಇದರ ಜೊತೆಗೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಮೃತ ಗುತ್ತಿಗೆದಾರ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಬಿಜೆಪಿಯ ತಂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್.
ಬಿಜೆಪಿ ತಂಡ ಇವತ್ತು ಭೇಟಿ ನೀಡ್ತಿರೋದು ಸಹಜವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಒಂದ್ ರೀತಿಯ ಹೋರಾಟವನ್ನ ಕೈಗೆತ್ತಿಕೊಂಡಿರೋದು. ಆ ಹೋರಾಟಕ್ಕೆ ಇವತ್ತಿನ ಬಿಜೆಪಿ ನಿಯೋಗದ ಈ ಭೇಟಿ ಎಷ್ಟು ಪೂರಕವಾಗಿ ಇರಲಿದೆ? ಹೌದು ಸುಮಿತಾ, ನಿಜಕ್ಕೂ ಈಗಾಗಲೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಈಗಾಗಲೇ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕಟ್ಟಿತೂಗಾಂವ್ ಗ್ರಾಮದ ಆ ಒಂದು ಆತ್ಮಹತ್ಯೆಗೀಡಾದ ಗುತ್ತಿಗೆದಾರನ ಮನೆಗೆ ಭೇಟಿ ನೀಡಲಿದ್ದಾರೆ ಅಂತ ಹೇಳ್ಬೋದು. ನೀಡುವ ಮೂಲಕ ಆ ಒಂದು ಕುಟುಂಬಸ್ಥರ ನೋವು, ಟೋಟಲಿ 5 ಜನ ಸಹೋದರಿಯರಿರುವ ಏಕೈಕ ಪುತ್ರ ಅಂದ್ರೆ ಏಕೈಕ ಸಹೋದರನ ಕಳ್ಕೊಂಡು 5 ಜನ ಸಹೋದರಿಯರು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ಕುಟುಂಬಸ್ಥರ ಸಮಸ್ಯೆ ಆಲಿಸುವ ಮೂಲಕ ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರಾಜು ಕಪ್ನೂರ್ ಸೇರಿದಂತೆ 7 ರಿಂದ 8 ಜನ ಏನು ಆರೋಪಿಗಳಿದ್ದಾರೆ. ಆ ಆರೋಪಿಗಳ ಈಗಾಗಲೇ ಆರೋಪಿಗಳ ಪೈಕಿ ರಾಜು ಕಪ್ನೂರ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಬಿಜೆಪಿ ಅವರು ತಕ್ಷಣವೇ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅವ್ರ ಹೆಸರೇನದಂದ್ರೆ ತಳಕು ಹಾಕೊಂಡದ. ವಿಶೇಷವಾಗಿ ಡೆತ್ ನೋಟದಲ್ಲಿ ಏನದಂದ್ರೆ ಆತ ಸಾವಿಗೂ ಮುನ್ನ ಸಚಿವರ ಆಪ್ತರು ಇದ್ದಾರೆ. ಮತ್ತು ಸಚಿವರು ಕೂಡ ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ ಏನಂದ್ರೆ ಅವ್ರು ಕೂಡ ಭೇಟಿ ಮಾಡಿಸಿ ಫೋನ್ ಮಾಡಿ ನಮ್ಮ ಕೆಲಸ ಮಾಡಿಕೊಟ್ರ ಸಚಿವರು ಕೂಡ ನಾವು ಭೇಟಿ ಆಗಿದ್ದೀವಿ ಅಂತೇಳಿ ಏನು ಸಚಿನ್ ಒಳಗಡೆ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಸಚಿವರ ಕೈವಾಡಿದೆ ಅಂತೇಳಿ ಬಿಜೆಪಿ ಗಂಭೀರವಾಗಿ ಏನಂದ್ರೆ ಸಚಿವರ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಈಗಾಗಲೇ BY ವಿಜೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಈ ಒಂದು ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ ಯಾವ ರೀತಿ ಹೋರಾಟ ಮಾಡಬೇಕು ಏನಿಲ್ಲ ಪ್ರತಿಯೊಂದು ರೂಪರೇಷನ್ನ ನಿರ್ಮಿಸಿಕೊಳ್ಳುವ ಮೂಲಕ ಎಲ್ಲೋ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ಈ ಒಂದು ಹೋರಾಟ ಮಾಡುವ ಮೂಲಕ ಈ ಒಂದು ಕುಟುಂಬಕ್ಕೆ ನ್ಯಾಯ ನಾವು ಕೊಡಿಸ್ಬೇಕು ಅಂತೇಳಿ ಬಿಜೆಪಿ ಎಲ್ಲೋ ಒಂದು ಕಡೆ ಮುಂದಾಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಆತ್ಮಹತ್ಯೆಗೀಡಾದ ಸಚಿನ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಈ ಒಂದು ಪ್ರಕರಣ CBI ತನಿಖೆ ಕೊಡಬೇಕು. ಯಾಕಂದ್ರೆ ಪೊಲೀಸರು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಪೊಲೀಸರಿಂದ ತನಿಖೆ ಆಗ ಸಾಧ್ಯ ಇಲ್ಲ. ಮತ್ತು ಈಗಾಗಲೇ ಆ ಒಂದು ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಕೂಡ ಕೊಡಬೇಕು ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ಯಾರ ಅಂತ ಹೇಳ್ಬೋದು. ಹೀಗಾಗಿ ಬಿಜೆಪಿ ನಾಯಕರ ಈ ಒಂದು ಹೋರಾಟ ನಿಜಕ್ಕೂ ಹೋರಾಟ ಮಾಡುವ ಮೂಲಕ ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುತ್ತದ, ನ್ಯಾಯ ಇಸ್ಕೊಡ್ತಾರ ಎಂಬುದು ಸಾಕಷ್ಟು ಒಂದು ಚರ್ಚೆ ಅನ್ನೋದು ನಡೀತಾ ಇದೆ ಅಂತ ಹೇಳ್ಬೋದು. ಸುಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಬಿಜೆಪಿ ಇದೀಗ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಸ್ವಾಭಾವಿಕ, ಇವತ್ತು ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಬಿಜೆಪಿ ಟೀಮ್ ಭೇಟಿ ಕೊಡ್ತಾ ಇದೆ. ಸಚಿನ್ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಬಿಜೆಪಿ ಟೀಮ್. ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೃತ ಸಚಿನ್ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ ಇವತ್ತು ಬಿಜೆಪಿಯ ನಾಯಕರು. ಸಚಿನ್ ಅವರ ಕುಟುಂಬದವರಿಂದ ಮಾಹಿತಿಯನ್ನ ಪಡೆಯಲಿದೆ ತಂಡ. ಬೀದರ್ ಹಾಗೆ ಕಲಬುರಗಿ ಭಾಗದ ಬಿಜೆಪಿ ನಾಯಕರು ವಿಜೇಂದ್ರ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಒಂದ್ ಕಡೆ ಪ್ರತಿಭಟನೆ, ಹೋರಾಟಗಳು, ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ನಿರಂತರವಾಗಿ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ. ಇದರ ಜೊತೆಗೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಮೃತ ಗುತ್ತಿಗೆದಾರ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಬಿಜೆಪಿಯ ತಂಡ.